ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮುಂಟಾಗಲಿ. ಈ ಸಮಯ ಒಂದು ವಾಕ್ಯ ಸಂದೇಶ ಭಾಗದೊಂದಿಗೆ ನಿಮ್ಮೊಂದಿಗೆ ಬರಲಿಕ್ಕಾಗಿ ಮಾತಾಡಲಿಕ್ಕಾಗಿ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಸ್ವಲ್ಪ ಸಮಯದ ಭಾಗಕ್ಕಾಗಿ ನಾನೊಂದು ಕೀರ್ತನೆ ಭಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಕೀರ್ತನೆ 149ನೇ ಕೀರ್ತನೆಯಲ್ಲಿ ಭಕ್ತನು ಏನು ಬರೀತಾನಂದರೆ, ಅದರ 149ನೇ ಕೀರ್ತನೆ 1ನೇ ವಚನದಿಂದ ಅದರ 9ನೇ ವಚನದವರೆಗೂ ದೇವರನ್ನು ಮಹಿಮೆಪಡಿಸ್ತಾ ಇದ್ದಾನೆ. ದೇವರನ್ನು ಮಹಿಮೆಪಡಿಸಿ ಇಲ್ಲಿ 149ನೇ ಕೀರ್ತನೆ 1ನೇ ವಚನ ಹೇಳ್ತದೆ, ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ನೂತನ ಕೀರ್ತನೆಯನ್ನು ಹಾಡಿದೆ, ಭಕ್ತ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ. ಈ ಕೀರ್ತನೆ ಯಾವಾಗ ಬರೆಯಲ್ಪಡ್ತದೆ ಅಂದರೆ, ಇಸ್ರಾಯೇಲರು 430 ವರ್ಷಗಳ ಕಾಲ ಐಗುಪ್ತದಲ್ಲಿ ಸೆರೆಯಾಗಿದ್ದಾಗ, ಅಲ್ಲಿ ಬಿಡುಗಡೆ ಆಗದಿರುವಂಥ ಸಮಯಗಳಲ್ಲಿದ್ದಾಗ ದೇವರಿಗಾಗಿ ಮೊರೆಯಿಟ್ಟು ಕೈಗಳೆತ್ತಿ ಎದೆ ಬಡಿದುಕೊಂಡು ಪ್ರಾರ್ಥಿಸ್ತಾರೆ. ನಮ್ಮನ್ನು ಬಿಡಿಸುವವರು ಯಾರು, ನಮ್ಮನ್ನು ಬಿಡಿಸುವವರು ಯಾರು ಅಂತೇಳಿ ಇಬ್ರಿಯ ದೇವರನ್ನು, ಯೆಹೋವ ದೇವರನ್ನು, ಸೇನಾಧೀಶ್ವರನಾದ ಯೆಹೋವ ದೇವರನ್ನು, ಸರ್ವಶಕ್ತನ ದೇವರನ್ನು ಮೊರೆ ಇಡ್ತಾರೆ ಎಷ್ಟೋ ಕಾಲಗಳವರೆಗೂ. ದೇವರು ಒಂದು ದಿನ ಅವರಿಗೆ ಬಿಡುಗಡೆ ಕೊಡ್ತಾನೆ. ಬಿಡುಗಡೆ ಕೊಟ್ಟ ನಂತರ ಈ ಭಾಗದಲ್ಲಿ 149ನೇ ಕೀರ್ತನೆಯಲ್ಲಿ ಬಂದಾಗ ಅಲ್ಲಿ ಇದ್ದಂಥ ಆ ಜನರ ಮಧ್ಯದಲ್ಲಿ ಇವರು ಇಸ್ರಾಯೇಲರು ದೇವರನ್ನ ಮಹಿಮೆಪಡಿಸ್ತಾ ಇದ್ದಾರೆ. ಆವಾಗ ಬರೆಯುವಂಥ ಕೀರ್ತನೆ ಇದೆ. ಇದು ಏನಂತ ಕರೀತಾರೆ ಅಂದರೆ, ಜಯ ಕೀರ್ತನೆ. ಅಂದರೆ ಜಯವನ್ನು ಹೊಂದಿದ್ದೀವಿ ಅಂತಂದರೆ, ಆ ಐಗುಪ್ತದಿಂದಿರುವಂಥ ಪರಿಸ್ಥಿತಿಗಳಿಂದ ಹೊರಗಡೆ ಬಂದಾಗ ಅವರು ಈ ಕೀರ್ತನೆಯಲ್ಲಿ ಹಾಡಿ ದೇವರನ್ನ ಹೊಗಳ್ತಾರೆ. ನನ್ನ ವಾಕ್ಯ ಬಂದಾಗ ಅದರ 149ನೇ ಕೀರ್ತನೆ ಮತ್ತು 150ನೇ ಕೀರ್ತನೆ ಎರಡಕ್ಕೂ ಒಂದು ಸ್ವಲ್ಪ ಸಮಾನವಾಗಿರುವಂಥ ಹೊಂದಿಕೆ ಆಗುವಂಥ ಕೀರ್ತನೆ ಭಾಗ. ಈ 149ನೇ ಕೀರ್ತನೆಯಲ್ಲಿ ಜಯದ ಕೀರ್ತನೆ ಹಾಡಿದ್ರೆ, 150ನೇ ಕೀರ್ತನೆಯಲ್ಲಿ ಓದುವಾಗ 150ನೇ ಕೀರ್ತನೆ ಅದರ 6ನೇ ವಚನ ಹೇಳ್ತದೆ, ಶ್ವಾಸರು ಎಲ್ಲವೂ ಯೆಹೋವನನ್ನು ಸ್ತುತಿಸಲಿ ಅಂತ ಹೇಳ್ತದೆ. ಈಗ ನಾವಿರುವಂಥ ಶ್ವಾಸ ಇರುವಂಥ ಎಲ್ಲವೂ ದೇವರನ್ನ ಸ್ತುತಿಸ್ಬೇಕಂತ. ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ದೇವರು ಸೃಷ್ಟಿ ಮಾಡಿದ ಆ ಪ್ರಕೃತಿಗಳಾಗಲಿ, ಅವುಗಳಾದ ಭಾಷೆಗಳಲ್ಲಿ ದೇವರನ್ನ ಸ್ತುತಿಸ್ತಾರೆ. ನಾವು ದೇವರನ್ನು ಸ್ತುತಿಸಿ ದೇವರನ್ನು ಮಹಿಮೆಪಡಿಸಲಿಕ್ಕೆ ನಮಗೊಂದು ಭಾಷೆಯನ್ನು ಕೊಟ್ಟಿದ್ದಾನೆ. ಆ ಭಾಷೆಯಲ್ಲಿ ದೇವರನ್ನು ಸ್ತುತಿಸ್ತೀವಿ. ಈ 149ನೇ ಕೀರ್ತನೆಯಲ್ಲಿ ಬಂದಾಗ, ಕುಣಿಯುತ್ತಾ ಆತನ ನಾಮವನ್ನು ಕೀರ್ತಿಸಲಿ, ದಮ್ಮಡಿ ಕಿನ್ನರಿಗಳಿಂದ ಆತನನ್ನು ಭಜಿಸಲಿ ಅಂತ ವಾಕ್ಯ ಹೇಳ್ತದೆ. ಆ ವಾಕ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದು ವಾಕ್ಯವನ್ನು ನಿಮಗೆ ನಾನು ತೋರಿಸ್ತಿದ್ದೀನಿ. ಆ ಒಂದು ವಾಕ್ಯವನ್ನು ಏನು ತೋರಿಸ್ತೀನಿ ಅಂದರೆ, ವಿಮೋಚನೆ ಕಾಂಡ 15ನೇದ 20ನೇ ವಾಕ್ಯದಲ್ಲಿ ಬಂದಾಗ ಇಲ್ಲಿ ಒಂದು ಹಾಡನ್ನು ಹಾಡಿಕೊಂಡು ಇಸ್ರಾಯೇಲರು ಒಂದು ಜಯಗೀತವನ್ನು ಹಾಡ್ತಾರೆ. ಅವರ ಜೊತೆಯಲ್ಲಿ ಮಿರ್ಯಾಮಳಿದ್ದಾಳೆ, ಆರೋನ ಇದ್ದಾನೆ, ಮೋಶೆ ಇದ್ದಾನೆ. ಅವರು ಹಾಡಿಕೊಂಡು ದಮ್ಮಡಿಗಳನ್ನು, ಕಿನ್ನರಿಗಳನ್ನು ಬಡಿಯುತ್ತಾ ಕುಣಿಯುತ್ತಾ ಹಾಡಿ ಬರ್ತಾಳೆ. ಇಲ್ಲಿ ಅದರ ವಿಮೋಚನೆ ಕಾಂಡ 15ನೇದ 20ನೇ ವಾಕ್ಯದಲ್ಲಿ ಬಂದಾಗ ಇಲ್ಲಿ ಒಂದು ವಾಕ್ಯ ಬರೆಯಲ್ಪಡ್ತದೆ, ಆರೋನನ ಅಕ್ಕನಾದ ಮಿರ್ಯಾಮಳು ಪ್ರವಾದಿನಿಯಾಗಿದ್ದು ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡಳು. ಸ್ತ್ರೀಯರೆಲ್ಲರೂ ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಆಕೆ ಹಿಂದೆ ಹೋಗುತ್ತಿರಲು ಮಿರ್ಯಾಮಳು ಅವರ ಹಾಡಿಗೆ ಹೀಗೆ ಪಲ್ಲವಿ ಹಾಡಿದಳು. ಏನಂತ ಹಾಡಿದ್ಲು 21ನೇ ವಚನದಲ್ಲಿ, ಯೆಹೋವನನ್ನು ಗಾನ ಮಾಡ್ರಿ, ಆತನು ಮಹಾ ಜಯಶಾಲಿಯಾದನು, ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ಅಂದರೆ ಇದರ 19ನೇ ವಚನದ ಮೇಲ್ಭಾಗದಲ್ಲಿ ಬಂದಾಗ ದೇವರಿ ಜಯಗೀತವನ್ನು ವಾಕ್ಯದಲ್ಲಿ ಬಂದಾಗ 149ನೇ ಕೀರ್ತನೆಯಲ್ಲಿ ಜಯಗೀತೆಯನ್ನು ಕೊಡ್ತಾರಲ್ಲ, ಇದಕ್ಕೆ ಖುಷಿಯಾಗಿ ಸಂತೋಷವಾಗಿ ದೇವರು ಕೊಟ್ಟಂಥ ಜಯಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಅದಕ್ಕೆ ಕಾರಣ ಏನು ಅಂತಂದರೆ, ಇಸ್ರಾಯೇಲರನ್ನ ಹಿಂಬಾಲಿಸಿ ಬಂದಂಥ ಫರೋಹನ ಸೈನ್ಯವನ್ನು ದೇವರು ಕೆಂಪು ಸಮುದ್ರದಲ್ಲಿ ಮುಳುಗಿಸಿ ಅದನ್ನು ನಾಶವಾಗ ಮಾಡ್ತಾರೆ. ದೇವರವ್ರನ್ನ ತಪ್ಪಿಸಿ ಅವ್ರನ್ನ ವಿಶೇಷವಾದ ರೀತಿಯಲ್ಲಿ ಹೊರಗಡೆ ತಂದಿದ್ದಕ್ಕಾಗಿ ಆ ಸೇನಾಧೀಶ್ವರನಾದ ಯೆಹೋವನನ್ನು ಅಷ್ಟು ಘನಪಡಿಸಿ ಮಯಪಡಿಸ್ತಾರೆ ಈ ಕೀರ್ತನೆ ಭಾಗದಲ್ಲಿ. ನಾವು ಮುಂದಿನ ಮತ್ತೊಂದು ಭಾಗಕ್ಕೆ ನೋಡುವಾಗ ಇನ್ನೊಂದು ವಾಕ್ಯ ತೋರಿಸ್ತೀನಿ. 1 ಸಮುವೇಲ 6ನೇದ 14ನೇ ವಚನ ಮತ್ತು 15ನೇ ವಚನದಲ್ಲಿ ದಾವೀದನ ಒಂದು ನಾಟ್ಯವನ್ನು ಮಾಡ್ತಾ ಇದ್ದಾನೆ. ಅದರ 2 ಸಮುವೇಲ 6ನೇ ಅಧ್ಯಾಯ 14ನೇ ವಚನ ಮತ್ತು 15ನೇ ವಚನದಲ್ಲಿ ಏನು ಹೇಳ್ತದೆ ಅಂದರೆ, ಅದರ ವಾಕ್ಯದಲ್ಲಿ 14ನೇ ವಚನದಲ್ಲಿ ಹೇಳಲ್ಪಟ್ಟ ಪ್ರಕಾರ, ದಾವೀದನು ನಾರಿನ ಏಫೋದನ್ನು ಧರಿಸಿಕೊಂಡವನಾಗಿ ಯೆಹೋವನ ಸನ್ನಿಧಿಯಲ್ಲಿ ಶಕ್ತಿಯಿಂದ ಕುಣಿದಾಡಿದನು. ಇಲ್ಲಿ ಏನು ಹೇಳ್ತದೆ ಅಂದರೆ ವಾಕ್ಯ, ಹೀಗೆ ದಾವೀದನು ಎಲ್ಲ ಇಸ್ರಾಯೇಲರು ಆರ್ಭಟಿಸುತ್ತಾ ತುತ್ತೂರಿ ಊದುತ್ತಾ ಯೆಹೋವನ ಮಂಜೂಷವನ್ನು ತಂದರು ಅಂತ ಹೇಳ್ತದೆ. ಅಂದರೆ ದಾವೀದನ ಅಷ್ಟು ಕುಣಿದು ದೇವರನ್ನ ಮಹಿಮೆ ಪಡಿಸಿದ ಅಂತ ಅರ್ಥ. ಇಲ್ಲಿ ಅದರ 149ನೇ ಕೀರ್ತನೆಯಲ್ಲಿ ಅದರ 3ನೇ ವಚನ ಹೇಳ್ತದೆ, ಕುಣಿಯುತ್ತಾ ಆತನ ನಾಮವನ್ನು ಕೀರ್ತಿಸಿರಿ.
ದಮ್ಮಡಿ ಕಿನ್ನರೆಗಳಿಂದ ಆತನನ್ನು ಭಜಿಸಲಿ. ಅಂದರೆ ದೇವರು ಮಾಡಿದ ಉಪಕಾರಗಳನ್ನು ಮಿರ್ಯಾಮಳಾಗಲಿ, ದಾವಿದನಾಗಲಿ, ಮೋಶೆ ಆಗಲಿ, ಆರೋನನಾಗಲಿ ಎಷ್ಟು ಮಹಿಮೆಪಡಿಸ್ತಾರಲ್ವ, ಎಷ್ಟು ಘನಪಡಿಸ್ತಾರಲ್ವ. ಇವತ್ತು ನಾವು ಒಂದು ವಿಷಯದಲ್ಲಿ ಜಯ ಹೊಂದಬೇಕಾದ್ರೆ ದೇವರು ನಮ್ಮ ವಿಷಯದಲ್ಲಿ ಇರಬೇಕು, ನಮ್ಮ ಪಕ್ಷವಾಗಿರಬೇಕು. ನಾವು ಜಯಿಸ್ತೀವಿ, ಜಯವನ್ನು ಹೊಂದುತ್ತೀವಿ. ವಾಕ್ಯ ಭಾಗದಲ್ಲಿ ಓದುವಾಗ ಯಾವಾಗ ದೇವ್ರು ಜಯ ಕೊಡ್ತಾನೋ, ಅದರ 149ನೇ ಕೀರ್ತನೆ 5ನೇ ವಚನ ಹೇಳ್ತದೆ, ಭಕ್ತರು ತಮಗುಂಟಾದ ಮಹಿಮೆಯಲ್ಲಿ ಹಿಗ್ಗಲಿ ಅಂತ ಹೇಳ್ತಾ ಇದ್ದಾನೆ. ಹಾಸಿಗೆ ಮೇಲಿರುವಾಗಲೂ ಉತ್ಸಾಹ ಧ್ವನಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಈ ಸಂತೋಷ, ಸಮಾಧಾನ, ಆಶೀರ್ವಾದ, ಜಯ, ಬಿಡುಗಡೆ ಯಾರಿಂದ ಬಂತು ಅಂದರೆ ಅದು ದೇವರ ಒಬ್ಬರಿಂದ ಮಾತ್ರ ಬರುತ್ತೆ. ಅದು ಶಾಶ್ವತವಾದ ಬಿಡುಗಡೆ, ಶಾಶ್ವತವಾದ ಜಯ, ಶಾಶ್ವತವಾದ ಕಾರ್ಯ. ನನ್ನ ಒಂದು ಈ ಸಂದೇಶ ಭಾಗಕ್ಕೆ ಬಂದಾಗ ವಾಕ್ಯದಲ್ಲಿ ಬರೆಯಲ್ಪಡ್ತಾ ಇದೆ. ಹಾಗಾದರೆ ಇಲ್ಲಿ ವಾಕ್ಯದಲ್ಲಿ ಈ 149ನೇ ಕೀರ್ತನೆ ಹೇಳ್ತದೆ, ಅದರ ಜಯಗೀತ, ದೇವರು ನಮಗೆ ಜಯ ಕೊಟ್ಟಿದ್ದಕ್ಕಾಗಿ ಒಂದು ಹಾಡನ್ನು ಹಾಡ್ತಿದ್ದಾರೆ. ವಿಕ್ಟ್ರಿ ಸಾಂಗ್ ಅಂದರೆ, ವಿಕ್ಟ್ರಿ ಅಂದರೆ ಜಯ, ಸಾಂಗ್ ಅಂದರೆ ಹಾಡು. ಜಯವನ್ನು ಹೊಂದಿದ್ದಕ್ಕೆ ಅವರು ಈ ಹಾಡನ್ನು ಹಾಡ್ತಾರೆ. ಮಿರ್ಯಾಮಳ ವಯಸ್ಸಾದ ಕಾಲದಲ್ಲಿ ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ದೇವರನ್ನು ಮಹಿಮೆಪಡಿಸ್ತಾ ಇದ್ದಾಳೆ. ಈ ದಿನ ನಾನು ಏನು ಹೇಳಲಿಕ್ಕೆ ಈ ಸಮಯದಲ್ಲಿ ಹೊರಟಿದ್ದೀನಿ ಅಂದರೆ, ಇವತ್ತು ನನ್ನನ್ನು ನಿಮ್ಮನ್ನು ಕರೆದಾತನಾದ ದೇವರನ್ನು ನಾವು ಅನೇಕ ಸಲ ನಂಬಿಗಸ್ತನು, ಒಳ್ಳೆಯವನು, ನಿನಗೆ ಸ್ತೋತ್ರಗಳಂತ ನಾವು ಭಜಿಸ್ತಾ ಇದ್ದೀವಿ. ಆದರೆ ಆ ಸ್ತೋತ್ರಗಳು ಆ ದೇವರಿಗೆ ಸಲ್ಲಬೇಕಾದ ನಂಬಿಕೆಯಲ್ಲಿ ಆತನು ಒಳ್ಳೆಯವನೆಂಬುದಾಗಿ ಹೇಳುವಾಗ ಅದರಲ್ಲಿ ಎಷ್ಟು ಪಾಲನ್ನು ನಾನು ತೆಗೆದುಕೊಂಡು ದೇವರನ್ನ ಮಹಿಮೆಪಡಿಸಿ ಸ್ತೋತ್ರ ಮಾಡ್ತಾಯಿದ್ದೀನಿ. ನೋಡ್ರಿ, ನನ್ನ ಒಂದು ಆತ್ಮಿಕ ಜೀವಿತದಲ್ಲಿ, ನನ್ನ ಪ್ರಾಯೋಗಿಕವಾದ ವಿಷಯದಲ್ಲಿ ಬಂದಾಗ, ಸೇವೆ ವಿಷಯದಲ್ಲಿ ಬಂದಾಗ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ದೇವರು ಬೆಳಗ್ಗೆಗೆ ಮಾತ್ರ ಸ್ತುತಿಗೆ ಪಾತ್ರನಲ್ಲ, ಮಧ್ಯಾಹ್ನಕ್ಕೆ ಮಾತ್ರ ಸ್ತುತಿಗೆ ಪಾತ್ರನಲ್ಲ, ರಾತ್ರಿಗೆ ಮಾತ್ರ ಸ್ತುತಿ ಪಾತ್ರನಲ್ಲ, ಕುಟುಂಬದಲ್ಲಿ ಮಾತ್ರ ಸ್ತುತಿ ಪಾತ್ರನಲ್ಲ, ನಿಮ್ಮ ಕೆಲಸಗಳಲ್ಲಿ ಮಾತ್ರ ಸ್ತುತಿ ಪಾತ್ರ ಅಲ್ಲ. ನಿಮ್ಮ ಜೀವಮಾನ ಕಾಲವೆಲ್ಲ ದೇವರನ್ನು ಸ್ತುತಿಸಿ ನಾವು ಆತನನ್ನು ಮಹಿಮೆಪಡಿಸ್ಬೇಕು. ನಮ್ಮ ಲೈಫಲ್ಲಿ ದೇವರನ್ನು ಸ್ತುತಿಸಿದ್ರೆ, ದೇವರನ್ನ ಘನಪಡಿಸಿದ್ರೆ, ದೇವರನ್ನು ಮಹಿಮೆಪಡಿಸಿ ನೀವು ದೇವರನ್ನು ನಿಮ್ಮ ಜೀವಿತದಲ್ಲಿ ಒಬ್ಬ ದೇವರಾಗಿ ನಿಮ್ಮ ಭಾಗದಲ್ಲಿ ಆತನ ಇಟ್ಕೊಂಡ್ರೆ ಅದೇನು ಹೇಳುತ್ತೆ ಗೊತ್ತಾ? ಒಂದು ತಿಳ್ಕೊಳ್ಳಿ, 3 ಕಾರ್ಯಗಳು ನಮ್ಮ ಜೀವಿತ ನಡ್ತದೆ. 1 ದೇವರಿಗೆ ಮಹಿಮೆ, 2 ಸೈತಾನನಿಗೆ ಸೋಲು, 3 ನಮಗೆ ಜಯ. 1 ದೇವರಿಗೆ ಮಹಿಮೆ, ಸೈತಾನನಿಗೆ ಸೋಲು, ನಮಗೆ ಜಯ. ಈ 3 ಕಾರ್ಯಗಳು ನಮ್ಮ ನಡೀತು ಅಂತಂದರೆ ನಾವು ಭಾಗ್ಯವಂತರು, ನಮ್ಮ ಜೊತೆಗೆ ದೇವರಿದ್ದಾನೆ ಅಂತ. ಈ 149ನೇ ಕೀರ್ತನೆ ಮತ್ತೊಂದು ಸಲ ನಾನು ನಿಮಗೇನು ಎಚ್ಚರಿಸ್ತೀನಿ ಅಂದರೆ, ಅದರ 1ನೇ ವಚನ ಹೇಳ್ತದೆ, ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ನೂತನ ಕೀರ್ತನೆಯನ್ನು ಹಾಡ್ರಿ ಅಂತೇಳಿ. ದೇವರು ನಮ್ಮ ಜೀವಿತದಲ್ಲಿ ಪ್ರತಿದಿನವೂ ನೂತನವಾಗಿ ಮಾಡ್ತಾನಲ್ಲ, ಪ್ರತಿದಿನವೂ ನೂತನವನ್ನು ಮಾಡುವಂಥ ದೇವರು. ಆ ದೇವರಿಗೆ ಎಷ್ಟು ಸ್ತೋತ್ರಗಳನ್ನು ಸಲ್ಲಿಸಿದ್ರು ಸಾಕಾಗಲ್ಲ ರೀ. ಈ ವಾಕ್ಯ ಭಾಗಕ್ಕೆ ಬಂದಾಗ ಇಸ್ರಾಯೇಲರು ಐಗುಪ್ತದಿಂದ ಹೊರಟು ಬರುವಾಗ, ಫರೋಹನ ಸೈನ್ಯವನ್ನು ರಥಗಳನ್ನು ಕೆಂಪು ಸಮುದ್ರ ಹಾಕುವಾಗ, ಅವರ ಸೈನ್ಯವನ್ನು ಅದರ ಮುಂದುಗಡೆ ಮಿರ್ಯಾಮಳು ಒಂದು ಆರಾಧನಾ ನಾಯಕಳಾಗಿ, ಪ್ರವಾದಿನಿಯಾಗಿ, ಮೋಶೆ ಒಬ್ಬ ನಾಯಕನಾಗಿ, ಪ್ರವಾದಿಯಾಗಿ, ಈ ಆರೋನನು ತನ್ನ ಯಾಜಕತ್ವವನ್ನು ವಹಿಸಿಕೊಂಡು ಅಲ್ಲಿ ಬಂದು ಅವನು ಹಿಂಬಾಲಿಸುವಂಥ ಇಸ್ರಾಯೇಲರು ಇವರು ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಸ್ತುತಿಸಿ ಮಯಪಡಿಸಿ ದೇವರನ್ನು, ಸೇನಾಧೀಶನಾದ ಯೆಹೋವನನ್ನು ಮಯಪಡಿಸುವಾಗ ಅಲ್ಲಿದ್ದಂಥ ಇಸ್ರಾಯೇಲರು ಎಲ್ಲರೂ ದೇವರನ್ನು ಮಹಿಮೆಪಡಿಸ್ತಾ ಇದ್ದಾರೆ. ಆ ರೀತಿಯಾಗಿರುವಾಗ ದೇವರು ತಾನೇ ಈ ಕಾರ್ಯಗಳನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ, ದೇವರು ಜಯ ಕೊಟ್ಟಿದ್ದಕ್ಕೆ ಸ್ತೋತ್ರ. ಅದಕ್ಕೋಸ್ಕರ ಜಯಗೀತವನ್ನು ಆಡ್ತಾರೆ. 149ನೇ ಕೀರ್ತನೆ ಇಷ್ಟೇ, 6ನೇ ವಚನ, 149 6ನೇ ವಚನ ಹೇಳ್ತದೆ, ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರವು, ಕೈಯಲ್ಲಿ ಇಬ್ಬಾಯಿ ಕತ್ತಿ ಇರಲಿ. ಇಬ್ಬಾಯಿ ಕತ್ತಿ ಅಂದರೆ ಇಬ್ರಿಯ ಬರೆದ ಪತ್ರಿಕೆ 4:12 ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಸಜೀವವಾದದ್ದು, ಅದು ಎಂಥ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಕೀಲು ಮಜ್ಜೆಗಳ ನಡುವೆ ತೂರಿ ಹೋಗುವಂಥದ್ದು ಎಂಬುದಾಗಿ ಇಬ್ರಿಯ ಬರೆದ ಗ್ರಂಥಕಾರನ ಹೇಳ್ತಾನೆ. ಆದರೆ ದೇವರ ವಾಕ್ಯ ಕತ್ತಿಗಿಂತಲೂ ಹರಿತವಾದದ್ದು. ನನ್ನ ಒಂದು ಕೊನೆಯದಾಗ ಒಂದು ಮಾತು ಹೇಳುವಾಗ, ಒಬ್ಬ ವ್ಯಕ್ತಿ ಒಬ್ಬೊಬ್ಬರನ್ನ ಪ್ರಶ್ನೆ ಕೇಳ್ತಾರೆ, ಈ ಭೂಮಿಯಲ್ಲಿ ಭಯಂಕರವಾದ ಹರಿತವಾದದ್ದು ಎಲ್ಲವೂ ಸ್ಟ್ರಾಂಗ್ ಇರೋದು ಯಾವುದು ಅಂತ. ಅದು ಸ್ಟ್ರಾಂಗ್ ಇರುವಂಥದ್ದು, ಬಹಳ ಸ್ಟ್ರಾಂಗ್ ಇರುವಂಥದ್ದು ಯಾವುದು ಅಂತಂದರೆ ಕಬ್ಬಿಣವನ್ನು ಕರಗಿಸುವಂಥದ್ದು ಬೆಂಕಿಯನ್ನು ಕರಗಿಸುವಂಥದ್ದು ನೀರನ್ನು ಕುಡಿದು ಅದನ್ನು ಜೀರ್ಣ ಮಾಡಿಕೊಂಡು ಜೀವಿಸುವಂಥದ್ದು ಮನುಷ್ಯನನ್ನು ಕಠಿಣವಾದ ಮನುಷ್ಯನನ್ನು ತಿದ್ದುವಂಥದ್ದು ದೇವರು. ಹಾಗೆ ಇವತ್ತು ಅದನ್ನು ಅನುಭವಿಸುವಂಥ ಮನುಷ್ಯನನ್ನು, ಎಂಥ ಕಠಿಣವಾದ ವ್ಯಕ್ತಿಯನ್ನು ಸರಿಪಡಿಸುವವನು ದೇವರಾಗಿದ್ದಾನೆ. ಹಾಗಾಗಿ ನಮ್ಮನ್ನೆಲ್ಲ ಬಲಪಡಿಸಿ ಸರಿಪಡಿಸಿ ತನ್ನ ಸೇವೆಗಾಗಿ ಉಪಯೋಗ ಮಾಡಿದ ದೇವರಿಗೆ ಸ್ತೋತ್ರ. ಆತನಿಗೆ ಮಾತ್ರ ಮಹಿಮೆ, ನಮಗೆ ಮಾತ್ರ ಜಯವನ್ನು ಕೊಡ್ತಾನೆ. ದೇವರು ನಮ್ಮ ಪಕ್ಷವಾಗಿದ್ದು ನಮ್ಮನ್ನು ಎದುರಿಸೋರು ಯಾರೂ ಇಲ್ಲ.
ಹಾಗಾಗಿ 149ನೇ ಕೀರ್ತನೆ ಮೂಲಕ ಸ್ವಲ್ಪ ಸಮಯ ವಾಕ್ಯ ಭಾಗ ಹಂಚಿಕೊಳ್ಳಿಕ್ಕೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ದೇವರ ನಾಮಕ್ಕೆ ಮಹಿಮೆ. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್.